ಬಂಗಾರ. ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನಿ, ಅನುದಿನವೂ ನನ್ನ ನಡೆಸುವೆನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆಶೆ ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತಿ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಒಂದು ವಚನ ನೋಡೋಣ ನಾವು. ಕೀರ್ತನೆಗಳು 119 2ನೇ ವಚನ. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು ಅಂತ. ಸಹೋದರ ಸಹೋದರಿ, ಇವತ್ತು ದೇವರು ನಮ್ಮನ್ನ ಅವರು ಹುಡುಕುವಂಥ ಮನಸ್ಸು ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಗೆ ಎಷ್ಟೊಂದು ಭಾಗ್ಯವಂತ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ ಕುಂದಿರುವಾಗ ಸಂಪೂರ್ಣ ಮನಸ್ಸಿನಿಂದ ನಾವು ಕುಂತು ಒಂದು ವಾಕ್ಯನ ಕೇಳೋದಾದರೆ ಸಹೋದರನ ಮುಖಾಂತರ ದೇವರು ಒಂದು ವಿಷಯನ ಕಲಿಸಿಕೊಡ್ತಾರೆ. ಈ ಸಮಯದಲ್ಲಿ ನಾವು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವಂಥ ತಂದೆ ಯೇಸುವೇ, ನಿಮ್ಮ ನಾಮಕ್ಕೆ ಪರಿಶುದ್ಧವಾಗಲಿ ಅಪ್ಪ. ಅಪ್ಪ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ಹೇಳುತ್ತೆ ಅಪ್ಪ ದೇವರೇ, ನಿಮ್ಮ ಕಟ್ಟಳೆಗಳನ್ನು ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಭಾಗ್ಯವಂತರಂತ ಅಪ್ಪ. ಅಪ್ಪ, ಆ ಹೃದಯ ನಮ್ಮಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ದೇವರೇ. ತಂದೆ, ನನ್ನ ಸಹೋದರನ ಆಶೀರ್ವಾದ ಮಾಡಿ ಅಪ್ಪ, ಸಹೋದರರು ನಿಮ್ಮ ವಾಕ್ಯನ ಹೇಳುವಾಗ ದೇವರು ನಿಮ್ಮ ಪವಿತ್ರಾತ್ಮ ಬಲದಿಂದ ಅವರು ಎಲ್ಲರೂ ನಡೆಸ್ತಾರೆ ಅಂತ ಬಿಡ್ತೀನಿ ದೇವ್ರೆ. ಸಮಯ ಕೊಡೋದಕ್ಕಾಗಿ ಸ್ತೋತ್ರ ಹೇಳಿದ್ದೇವ್ರೆ. ಹೆಚ್ಚು ಪ್ರಾರ್ಥನೆ ಹೆಸರು ಪ್ರಾರ್ಥನೆ ತಂದೆ, ಆಮೀನ್.
ದೇವರು ನೀನೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಸಹೋದರಿಯರೇ, ದೇವರ ಕುಟುಂಬವಾಗಿ ಒಟ್ಟಾಗಿ ಸೇರುವುದು ಬಹಳ ಸಂಭ್ರಮ. ಭಾನುವಾರ ಬೆಳಿಗ್ಗೆ ಒಟ್ಟಿಗೆ ಕುಟುಂಬವಾಗಿ ಆರಾಧನೆ ಮಾಡೋದು ಬಹಳ ಸಂತೋಷಕರವಾದ ಒಂದು ವಿಷಯ. ಅವ್ರನ್ನ ಆರಾಧನೆ ಮಾಡಕ್ಕೆ ದೇವರು ರಜಾ ಕೊಟ್ಟಿದ್ದಾರೆ. ಎಂತ ಒಳ್ಳೆ ದೇವರು. ಭಾನುವಾರ ರಜಾ ಯಾವಾಗ ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಲ್ವಾ? ನಾನ್ ನಂಬಿನಿ ದೇವರು ಆಶೀರ್ವದಿಸಿದಂತ ಒಂದು ಹಾಲ್ ಇದು. ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ಎಲ್ಲರೂ ತಿನ್ನಕ್ಕೆ ಸ್ಥಳ ಇದೆ. ಸಂತೋಷ ಗೊತ್ತಾ? ಎಡಗಡೆ ತಿರುಗಿದ್ರೆ ಹೋಟ್ಲು, ಬಲಗಡೆ ತಿರುಗಿದ್ರೆ ಹೋಟ್ಲು, ತಲೆ ಎತ್ತಿದ್ರೆ ಹೋಟ್ಲು, ಎಲ್ಲೋಡಿದ್ರೆ ಹೋಟ್ಲು. ಇವತ್ತು ನಾವು ದೇವರ ವಾಕ್ಯದಿಂದ ಕಲಿಯಲಿದ್ದೇವೆ. ಶೀರ್ಷಿಕೆ ಬಂದು ಬಹಳ ಭಯಂಕರವಾಗಿದೆ. ಅದು ಬಂದ್ಬಿಟ್ಟು ಹೇಗೆ ಮೆಚೂರ್ ಆಗಿರ್ಬೇಕು ಅಂತ. ನಾನು ಪ್ರಶ್ನೆ ಕೇಳ್ಕೊತೀನಿ, ನಾನು ಅಷ್ಟೊಂದು ಮೆಚೂರ್ಡ್ ಆಗಿದ್ದೀನ ನಿಮ್ಗೆಲ್ಲರಿಗೂ ಬೋಧಿಸಕ್ಕೆ? ಯಾಕಂದ್ರೆ ನಾನ್ ನಂಬ್ತೀನಿ ನಾವೆಲ್ಲರೂ ಕೂಡ ನಾವು ಯಾವಾಗಲೂ ಕಲಿಯುತ್ತಲೇ ಇದ್ದೇವೆ, ಸಾಯೋವರೆಗೂ ಕಲಿಯುತ್ತಲೇ ಇರುತ್ತೇವೆ. ನಮ್ಮ ಗುರಿ ಬಂದು ಯೇಸು ಕ್ರಿಸ್ತನ ಹಾಗೆ ಆಗೋದು. ಕೊನೆಯವರೆಗೂ ನಿರಂತರವಾಗಿ ನಾವು ಯೇಸು ಕ್ರಿಸ್ತನ ಹಾಗೆ ಇರ್ಲಿಕ್ಕೆ ಎಲ್ಲಾ ಪ್ರಯಾಸವನ್ನ ಪಡಬೇಕು. ಅಂದ್ರೆ ನಾವು ದಿನೇ ನಾವು ಕಲಿಯುತ್ತಾನೆ ಇರುತ್ತೇವೆ ಯೇಸುವಿನ ಹಾಗೆ ಇರೋದು ಹೇಗೆ ಅಂತ. ಇವತ್ತು ನಾವು ಎಫೆಸದವರ ಪುಸ್ತಕದಿಂದ ಕಲಿಯಲಿದ್ದೇವೆ. ಈ ಒಂದು ಪುಸ್ತಕವನ್ನು ಪೌಲ್ ಅವರು ಎಫೆಸದವರಿಗೆ ಬರೆದಿದ್ದಾರೆ. ಕ್ರಿಸ್ತಶಕ 62ರಲ್ಲಿ ಪೌಲ್ ಅವರು ಸೆರೆಮನೆಯಲ್ಲಿ ಇದ್ದರು. ಅವರು ಎಫೆಸದವರಿಗೆ ಪತ್ರವನ್ನು ಬರೆಯುವಾಗ ಸೆರೆಮನೆಯಲ್ಲಿದ್ದರು. ಈ ಪುಸ್ತಕವನ್ನು ಎಫೆಸದವರಿಗೆ ಬರೆಯಲ್ಪಟ್ಟಿದೆ. ಆದರೂ ನಂತರ ಈ ಒಂದು ಪುಸ್ತಕವನ್ನ ಎಲ್ಲರಿಗೂ ವಿಸ್ತರಣೆ ಮಾಡಲ್ಪಟ್ಟಿತು. ಬಹಳ ಸುಂದರವಾದ ಒಂದು ಪುಸ್ತಕ. ದೇವರು ಇಲ್ಲಿ ಕೆಲಸ ಮಾಡೋದನ್ನ ನಾವು ನೋಡುತ್ತೇವೆ. ಸಭೆಯಾಗಿ ನಾವು ಒಗ್ಗಟ್ಟಾಗಿ ಹೇಗಿರಬೇಕು ಅನ್ನೋದನ್ನ ಕಲಿಸುತ್ತಾರೆ. ಕ್ರಿಸ್ತರಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ. ಕ್ರೈಸ್ತರಾಗಿ ನಾವು ಅವರ ಹೆಜ್ಜೆಯ ದಾರಿಯಲ್ಲಿ ಹೇಗೆ ನಡೆಯೋದು ಅಂತ ನಮಗೆ ಕಲಿಸುತ್ತದೆ. ಎಫೆಸದವರು 4ನೇ ಅಧ್ಯಾಯ 11ರಿಂದ 13. ಇಲ್ಲಿ ವಚನ 3 ವಿಷಯಗಳ ಬಗ್ಗೆ ಮಾತನಾಡುತ್ತದೆ. ಯೇಸು ಕ್ರಿಸ್ತು ಪ್ರತಿಯೊಂದು ವಿಷಯಗಳಿಗೆ ನಾಯಕರನ್ನ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡುತ್ತೇವೆ. ಎಲ್ಲರ ಆ ಒಂದು ಕ್ರೈಸ್ತರ ಜವಾಬ್ದಾರಿ ಏನು? ಸಭೆ ಬಹಳ ಸಮೃದ್ಧಿಯಾಗಿ ಬೆಳೆಯಬೇಕೆಂದರೆ ಪ್ರತಿಯೊಬ್ಬರ ಶಿಷ್ಯರ ಜವಾಬ್ದಾರಿ ಏನು? ಇಲ್ಲಿ ವಚನಗಳನ್ನ ಓದುವಾಗ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗೆ ನಾಯಕರು ಇರಬೇಕೆಂಬುದು ನಾನು ನೋಡಿದೆ. ಪ್ರತಿಯೊಬ್ಬ ಶಿಷ್ಯರು ಹೇಗೆ ಪ್ರತಿಯೊಬ್ಬರು ಅವರದೇ ಆದ ಒಂದು ಕೆಲಸವನ್ನ ಮಾಡಬೇಕು ಎಂಬುದನ್ನು ಇಲ್ಲಿ ವಚನ ಕಲಿಸುತ್ತದೆ. ಇಲ್ಲಿ ಕ್ರೈಸ್ತರು ಹೇಗೆ ಒಂದು ಸಭೆಯನ್ನ ಕಟ್ಟಬೇಕು ದೇವರಿಗೋಸ್ಕರ ಅಂತ ಇಲ್ಲಿ ಸೂಚಿಸುತ್ತದೆ. ಇದು ಬರೀ ಯಾವುದೋ ಒಂದು ಕೆಲಸದ ಬಗ್ಗೆ ಮುಂದುವರಿಕೆ ಹೊಂದುವುದಲ್ಲ, ಆದ್ರೆ ಪ್ರತಿಯೊಬ್ಬರ ಜೀವನ ಮತ್ತು ಸಭೆಯನ್ನು ಹೇಗೆ ಕಟ್ಟುವುದು ಅಂತ ಇಲ್ಲಿ ಕಲಿಸುತ್ತದೆ. ನಾವು ಪ್ರತಿಯೊಬ್ಬರು ನಮ್ಮದೇ ಆದ ವರಗಳನ್ನು ಉಪಯೋಗಿಸಿ ದೇವರ ಸಭೆಯನ್ನು ಹೇಗೆ ಕಟ್ಟುವುದು ಎಂಬುದನ್ನು ಕಲಿಸುತ್ತದೆ. ಅದು ನಾವು ಏನು ಬಹಳ ಮುಖ್ಯತ್ವವನ್ನು ನಾವು ಕೊಡಬೇಕಾಗಿದೆ ದೇವರ ಸಭೆಯನ್ನ ಕಟ್ಟಲಿಕ್ಕೆ. ಮತ್ತು ಇದು ಬಹಳ ಮುಖ್ಯತ್ವ, ಯಾಕಂದ್ರೆ ಬೇರೆಯವರ ಒಂದು ಅವಶ್ಯಕತೆ ಮುಂದೆ ಬರುತ್ತದೆ. ಖಂಡಿತವಾಗಲೂ ನಾವು ಒಬ್ಬರ ಜೊತೆಯಲ್ಲಿ ಒಬ್ಬರು ನಾವು ನಡೆಯಬೇಕಾಗಿದೆ. ಕಾರಣ ನಾವು ಪ್ರತಿಯೊಬ್ಬರು ಕ್ರಿಸ್ತನಾಗಿ ಆಗ್ಲಿಕ್ಕೆ. ಇಲ್ಲಿ ನಾಯಕರ ಒಂದು ಮುಖ್ಯವಾದ ಜವಾಬ್ದಾರಿ ಅಂದ್ರೆ ಪ್ರತಿಯೊಬ್ಬ ಶಿಷ್ಯರು ಅವರು ಹೇಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ದೇವರ ರಾಜ್ಯವನ್ನ ಕಟ್ಟಬೇಕು ಅನ್ನೋದು, ಹೇಗೆ ಪ್ರತಿಯೊಂದು ಸೇವೆಗಳನ್ನ ಅದ್ಭುತವಾಗಿ ನೆರವೇರಿಸಬೇಕು ದೇವರ ಮಹಿಮೆಗೆ. ನಮ್ಮ ಸಭೆಯಲ್ಲಿ ಜನರಿಗೆ ಬಹಳ ವರಗಳಿದೆ. ಬೇರೆ ಬೇರೆ ಸಹೋದರ ಸಹೋದರಿಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡುತ್ತಾರೆ. ಸೊ ನಾನು ಹಾಲ್ಗೆ ಒಳಗಡೆ ಬರುವಾಗ ಬಹಳ ಸುಂದರವಾಗಿರುವ ಸಹೋದರರು ಸಹೋದರಿಯರು
ಫಾರ್ಮಲ್ಸ್ ಅಲ್ಲಿ ನಮ್ಮನ್ನ ಸ್ವಾಗತಿಸುತ್ತಾರೆ. ಹಾಲ್ ಎಲ್ಲಿದೆ ಎಂದು ತೋರಿಸುತ್ತಾರೆ, ಲಿಫ್ಟ್ ಎಲ್ಲಿದೆ ಎಂದು ತೋರಿಸುತ್ತಾರೆ. ಸುಂದರವಾದ ವಾದ್ಯ ಕೇಳಿಸುತ್ತದೆ, ಅಲ್ಲಿ ಒಂದು ಬ್ರದರ್ ಸುಂದರವಾದ ಕೈಗಳಿಂದ ಹಗ್ಗ ಕೂಡ ಮಾಡಿದ್ದಾರೆ. ನಂತರ ಬಹಳ ಸಹೋದರ ಸಹೋದರಿಯರು ನಮ್ಮನ್ನ ಸ್ವಾಗತಿಸುತ್ತಾರೆ. ನಂತರ ಇಲ್ಲಿ ನಾವು ಕಮ್ಯುನಿಯನ್ ಅಲ್ಲಿ ನೋಡುವಾಗ ಬಹಳ ಜನ ಸಹೋದರ ಸಹೋದರಿಯರು ಅಲ್ಲಿ ಸೇವೆ ಮಾಡಲು ನಿಂತಿದ್ದಾರೆ. ಇಲ್ಲಿ ನಿಂತಿದ್ದಾರಲ್ಲ ಎಲ್ಲರೂ ಕೂಡ ಸಹೋದರ ಸಹೋದರಿಯರು ಎಷ್ಟು ಚಂದಾಗಿ ಪ್ರಾಕ್ಟೀಸ್ ಮಾಡಿ ನಾವು ದೇವರ ಆರಾಧನೆ ಮಾಡ್ಲಿಕ್ಕೆ ನಮ್ಮನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಹಾಡನ್ನ ಹಾಡುತ್ತಿದ್ದಾರೆ. ಸೊ ನಂತರ ಸಹೋದರರು ಬಂದು ಇಲ್ಲಿ ಕರ್ತನ ಭೋಜನದ ಸಂದೇಶವನ್ನು ಹೇಳುತ್ತಾರೆ. ನಂತರ ನಮಗೆ ಕಮ್ಯುನಿಯನ್ ಪಾಸ್ ಮಾಡುತ್ತಾರೆ. ನಂತರ ಸಹೋದರ ಬಂದು ದೇವರ ವಾಕ್ಯವನ್ನ ಹೇಳುತ್ತಾರೆ, ನಾವು ದೇವರಿಗೆ ಇನ್ನೂ ಹತ್ತಿರವಾಗ್ಲಿಕ್ಕೆ. ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹಿಂದಿನ ವಾರ ಬಹಳ ವಿಷಯಗಳು ಪರದೆ ಹಿಂದೆ ನಡೆದಿದೆ. ಈ ಒಂದು ಆರಾಧನೆಯನ್ನ ಮಾಡಕ್ಕೆ ಬಹಳ ಜನ ಶ್ರಮ ಪಡ್ತಾರೆ. KKCಯಲ್ಲಿ ಟೀಚರ್ಸ್ ಅವರೇ ವಾಲಂಟಿಯರ್ ಆಗಿ ಬಂದು ಬೇಗ ಬಂದು ಮಕ್ಕಳಿಗೆ ದೇವರ ವಾಕ್ಯವನ್ನ ಕಲಿಸುತ್ತಾರೆ. ಇದೆಲ್ಲವೂ ಕೂಡ ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ ಕುಟುಂಬ ಸಭೆಯ ನಾಯಕರು ಅವರೇ ವಾಲಂಟಿಯರ್ ಆಗಿ ಬಂದು ಸೇವೆ ಮಾಡುತ್ತಿದ್ದಾರೆ. ಏನೇ ಜವಾಬ್ದಾರಿ ನಾವು ಮಾಡಿದರೂ ದೇವರಿಗೆ ಮಹಿಮೆಯನ್ನು ತರುತ್ತದೆ. ಇದೆಲ್ಲವನ್ನು ನಾವು ಮಾಡೋದು ದೇವರಿಗೆ ಮಾತ್ರನೇ. ದೇವರು ನಮ್ಮನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಮ್ಮನ್ನ ಆರಿಸಿ ನಮ್ಮನ್ನ ವರವನ್ನು ನಮಗೆ ಕೊಟ್ಟು ಅವರ ಕೆಲಸವನ್ನ ಮಾಡ್ಲಿಕ್ಕೆ ನಮ್ಮನ್ನ ಉಪಯೋಗಿಸುತ್ತಿದ್ದಾರೆ. ಈ ಒಂದು ದೇವರ ಸೇವೆ ಬರೀ ಪೂರ್ತಿ ಸಮಯ ಕೆಲಸ ಮಾಡುವವರು ಮಾತ್ರವಲ್ಲ, ಪ್ರತಿಯೊಬ್ಬ ಶಿಷ್ಯರು ದೇವರ ಸೇವೆಯನ್ನ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ತಯಾರಾಗಬೇಕು, ಪ್ರವೀಣರಾಗಬೇಕು ದೇವರ ಕೆಲಸವನ್ನ ಮಾಡ್ಲಿಕ್ಕೆ. ಯಾಕೆ ನಾವು ಈ ರೀತಿಯಾಗಿ ಮಾಡಬೇಕು? ನನ್ನ ನಾಯಕ ಹೇಳಿದ ಅದಕ್ಕೆ ಮಾಡ್ಬೇಕು ಅಂತಲ್ಲ, ಏನು ಮಾಡಕ್ ಕೆಲಸ ಇರಲ್ಲ ಏನೋ ಕೊಟ್ರು ಅಂತಲ್ಲ, ನನಗಿದು ಆಸೆ ಇದೆ ಅದಕ್ಕೋಸ್ಕರ ಅಲ್ಲ, ನಾನಿದು ಅವಾಗಿಂದಾನೇ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದಕ್ಕಾಗಲ್ಲ. ಸೊ ನಾವು ಏನೇ ಮಾಡಿದರೂ ಸಭೆಯನ್ನ ಕಟ್ಟಲಿಕ್ಕೆ, ಪ್ರತಿಯೊಬ್ಬ ಶಿಷ್ಯರು ಬೆಳೆಯಲಿಕ್ಕೆ ಮಾಡುತ್ತೇವೆ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಭೆಯನ್ನ ಕಟ್ಟಲಿಕ್ಕೆ ಜವಾಬ್ದಾರಿ ಇದೆ. ನಾವು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ತಯಾರಾಗಿ ಪ್ರವೀಣರಾಗಬೇಕು. ನಮಗೆಲ್ಲರಿಗೂ ಕೂಡ ಟೈಟಲ್ ಇಲ್ಲ, ಕೆಲವರಿಗೆ ಇರಬಹುದು. ಪ್ರತಿಯೊಬ್ಬರು ಕೂಡ ದೇವರ ಸಭೆಯನ್ನ ಕಟ್ಟಲಿಕ್ಕೆ ನಾವು ಭಾಗವಹಿಸಬೇಕು. ನೀವು ದೇವರಿಗೆ ಸೇವೆ ಮಾಡಿದ್ದು ನಿಮಗೆ ಜ್ಞಾಪಕವಿದೆಯಾ? ಸಭೆಯಲ್ಲಿ ನಿಮಗೆ ಮೊದಲನೇ ಜವಾಬ್ದಾರಿ ಜ್ಞಾಪಕವಿದೆಯಾ? ಹೇಗೆ ಅನಿಸ್ತು ನಿಮಗೆ? ಸಂತೋಷ ಅನಿಸ್ತಾ, ಭಾರ ಅನಿಸ್ತಾ, ದುಃಖ ಅನಿಸ್ತಾ, ತಲೆನೋವು ಅನಿಸ್ತಾ? ಇವರಿಗೆ ಮೊದಲನೇ ಜವಾಬ್ದಾರಿ ನಾಯಕರ ಒಂದು ಮನೆಯಲ್ಲಿ ಕುಟುಂಬ ಸಭೆ ಮೀಟಿಂಗ್ ಮಾಡುವಾಗ ಪಾತ್ರೆಗಳು ಲೋಟಗಳನ್ನು ತೊಳೆಯುವುದು ಮತ್ತು ಮ್ಯಾಟ್ಗಳನ್ನ ಸರಿಯಾಗಿ ಜೋಡಿಸಿಡುವುದು ಇವರ ಒಂದು ಜವಾಬ್ದಾರಿಯಾಗಿತ್ತು. ಇವರಿಗೆ ಬಹಳ ಉತ್ಸಾಹ ಆಗಿತ್ತು, ಇದೊಂದು ಜವಾಬ್ದಾರಿ ಇವರಿಗೆ ಸಿಕ್ಕಿದೆ ಅಂತ. ಯಾಕಂದ್ರೆ ಇವ್ರಿಗಿನ ಮುಂಚೆ ಅವ್ರ ನಾಯಕರೇ ಇದನ್ನೆಲ್ಲ ಮಾಡ್ತಿದ್ರು. ಅವಾಗ ಇವ್ರಿಗೆ ಸಂತೋಷ ಆಯ್ತು, ಅವ್ರ ಜವಾಬ್ದಾರಿನ ಇವ್ರು ಕೊಟ್ರು. ಬಹಳ ಸಂತೋಷ ಸಿಗ್ತಾ ಇತ್ತು ನನಗೆ ಈ ಕೆಲಸವನ್ನ ಮಾಡ್ಲಿಕ್ಕೆ. ನಾನು ನಂಬಿಕೆ ಇದೆ ನಿಮಗೆ ಮೊದಲನೇ ಜವಾಬ್ದಾರಿ ಸಿಕ್ಕಿದಾಗ ನಿಮ್ಗೂ ಕೂಡ ಬಹಳ ಸಂತೋಷ ಆಯ್ತು ಅಂತ. ಅವಾಗ ನನ್ನ ಲೀಡರ್ ಹೇಳಿದ್ರು, ನೀನ್ ಟ್ರಾನ್ಸ್ಲೇಷನ್ ಮಾಡ್ಬೇಕು ತಮಿಳಲ್ಲಿ. ಯಾಕಂದ್ರೆ ಅವ್ರ ಭಾಷೆ ನನಗೆ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಲಂಡನ್ ಇಂದ ಬಂದವರು, ನನಗೆ ಕಷ್ಟ ಆಗಿತ್ತು. ಪ್ರಾರಂಭದಲ್ಲಿ ನನಗೆ ಬಹಳ ಕಷ್ಟ ಆಯ್ತು. ಅಯ್ಯೋ ನಾನೇ ಮಾಡ್ಬೇಕಾ, ಯಾಕೆ ಮಾಡ್ಬೇಕು, ನನಗೆ ಇಂಗ್ಲಿಷ್ ಸರಿಯಾಗಿ ಗೊತ್ತಿಲ್ಲ, ತಮಿಳ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾಡ್ತಾ ಮಾಡ್ತಾ ನಾನು ಬಹಳ ಉತ್ಸಾಹಗೊಂಡೆ. ನನಗೆ ಏನೇ ಕೆಲಸ ಕೊಟ್ಟರು ಬಹಳ ಕಷ್ಟವಾದದನ್ನೇ ಕೊಡ್ತಾರೆ ಅಂತ ಅನ್ಕೊಂಡೆ. ಇನ್ನೊಂದು ಜವಾಬ್ದಾರಿ ಅಂದ್ರೆ ಒಬ್ಬ ಸಹೋದರನ ಕರ್ಕೊಂಡು ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗಿ ಅಲ್ಲಿ ಬೈಬಲ್ ಟಾಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಇವರು ಒಬ್ಬ ಸಹೋದರನ ಕರ್ಕೊಂಡು ಮನೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಇಲ್ಲಿ ನಾವು ಡಿಸ್ಕಷನ್ ಮಾಡ್ಬೋದಾ ಅಂತ ಕೇಳ್ಕೊಂಡು ಬರ್ಬೇಕು. ಸೊ ಅವಾಗ ನಮ್ಮ ತಾಯಿ ತಂದೆ ಎಲ್ಲಿದ್ದಾರೋ ಅಲ್ಲಿ ನನಗೆ ಕಳಿಸಿದ್ರು. ಸೊ ನಂತರ ನಮ್ಮ ತಂದೆ ತಾಯಿ ಮನೆಯಲ್ಲಿ ನಾವು ಒಂದು ಮೀಟಿಂಗ್ ನ ಮಾಡಿದ್ವಿ. ನಂತರ ಅಲ್ಲಿ ಯಾಕೆ ಕಷ್ಟ ಆಗಿತ್ತಂದ್ರೆ ಎಲ್ರು ಕೂಡ ಪಾಪಾರಿಕೆ ಮಾಡ್ತಾ ಇದ್ರು. ಅವಾಗ ಅವ್ರ ತಂದೆ ಇವ್ರನ್ನ ಗುರುಗುಟ್ಕೊಂಡು ನೋಡ್ತಿದ್ರಂತೆ, ಯಾಕೆ ಗೊತ್ತಿಲ್ಲ. ನೀವು ಮೊದಲನೇ ಸಾರಿ ಜವಾಬ್ದಾರಿ ಕೊಟ್ಟಾಗ ಹೇಗೆ ನೀವು ಬಹಳ ಉತ್ಸಾಹಗೊಂಡ್ರಿದ್ದೆ. ನೀವು ಅನ್ಕೋಬಹುದು, ಬ್ರದರ್ ನನಗೆ ಯಾರು ಜವಾಬ್ದಾರಿನೇ ಕೊಟ್ಟಿಲ್ಲ, ಏನ್ ಮಾಡೋದು? ಅಟ್ಲೀಸ್ಟ್ ಪ್ರಾರ್ಥನೆ ಮಾಡ್ರಿ. ಬೇರೆ ಮನೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ, ವಿಸಿಟ್ ಮಾಡಿ, ಆಸ್ಪತ್ರೆಗಳಿಗೆ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡ್ರಿ, ಕಷ್ಟದಲ್ಲಿರೋರಿಗೆ ದುಃಖದಲ್ಲಿರೋರಿಗೆ ಹೋಗಿ ಪ್ರಾರ್ಥನೆ ಮಾಡ್ರಿ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಳಕ್ಕೆ ಅವ್ರಿಗೆ ಯಾರು ಇಲ್ಲ, ನೀವು ಅಟ್ಲೀಸ್ಟ್ ಹೋಗಿ ಅವರು ಮಾತಾಡೋದನ್ನ ಕೇಳಿಸ್ಕೊಳ್ರಿ. ನಿಮ್ಗೆ ಅವಕಾಶ ಸಿಕ್ಕಿದಾಗ ಯೇಸು ಬಗ್ಗೆ, ನಿಮ್ ಜೀವನದ ಬಗ್ಗೆ ಮಾತಾಡಿ. ಈ ರೀತಿಯಾಗಿ ಅನೇಕ ಸೇವೆಗಳನ್ನ ನಾವು ಮಾಡಬಹುದು. ನಾವಾಗಿಯೇ, ಇನ್ನೊಬ್ರು ಹೇಳಕ್ಕೆ ಕಾಯ್ಬೇಕಾಗಿಲ್ಲ, ನಾವಾಗಿಯೇ ಮಾಡಬಹುದು. ಬಹಳ ಅವಶ್ಯಕತೆಗಳಿದೆ, ಬೇಡಿಕೆಗಳಿದೆ. ನಾವು ಹೋಗಿ KKCಯಲ್ಲಿ ಇರ್ಬೋದು, ಆಶ್ಚರ್ಯಗಳಿರ್ಬೋದು, ಕಮ್ಯುನಲ್ ಇರ್ಬೋದು, ಬಹಳ ವಿಷಯಗಳು, ಸಿಂಗಲ್ ಇರ್ಬೋದು,
ಬಹಳ ಅವಶ್ಯಕತೆಗಳಿದೆ. ಜನರು ನಾಯಕರು, ಇನ್ನು ಹೆಚ್ಚು ನಾಯಕರು ಬೇಕು. ಯಾಕಂದ್ರೆ ಅವಶ್ಯಕತೆಗಳು ಬಹಳ ಇದೆ. ಓಕೆ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ, ಕುರುಬರಾಗಿರ್ಲಿಕ್ಕೆ ಬಹಳ ಅವಶ್ಯಕತೆಗಳಿದೆ. ಕ್ಯಾಂಪಸ್ ಮಿನಿಸ್ಟ್ರಿ, ಸಿಂಗಲ್ಸ್ ಮಿನಿಸ್ಟ್ರಿ ಬಹಳ ಅವಶ್ಯಕತೆಗಳಿದೆ. ನಿಮಗೆ ಮನಸ್ಸಿದೆಯಾ ಸೇವೆ ಮಾಡ್ಲಿಕ್ಕೆ? ಯಾಕಂದ್ರೆ ನಾವೆಲ್ಲ ಒಟ್ಟಾಗಿ ದೇವರ ರಾಜ್ಯವನ್ನ ಕಟ್ಟುತ್ತಿದ್ದೇವೆ. ದೇವರ ಸಭೆಯನ್ನು ನಾವು ಕಟ್ಟಲಿಕ್ಕೆ ಒಟ್ಟಾಗಿ ಒಗ್ಗಟ್ಟಾಗಿದ್ದೇವೆ. ಕ್ರೈಸ್ತನಾಗಿ ನಾನು ಏನು ಕೆಲವು ದೇವರ ವರಗಳನ್ನ ಕೊಟ್ಟಿದ್ದಾರೆ, ನಾನು ಹೇಗೆ ಅವರಿಗೆ ಸೇವೆಯನ್ನ ಮಾಡಬಹುದು, ನಾನು ಹೇಗೆ ನನ್ನನ್ನು ತಯಾರು ಮಾಡ್ಕೋಬೇಕು, ಪ್ರವೀಣನಾಗಿ ಮಾಡ್ಕೋಬೇಕು, ಪ್ರೀತಿಯನ್ನ ಕೊಡ್ಲಿಕ್ಕೆ, ನಮ್ಮ ಜೊತೆ ನಡ್ಲಿಕ್ಕೆ ಜನ ಸಹಾಯ ಮಾಡುತ್ತಾರೆ. ನಮಗೆ ಒಂದು ಮನಸ್ಸಿರ್ಬೇಕು, ನಾನು ದೇವರಿಗೆ, ದೇವರ ರಾಜ್ಯಕ್ಕೆ, ದೇವರ ಸಭೆಗೆ ನನ್ನ ವರನ ಉಪಯೋಗಿಸಿ ನಾನು ಏನಾದ್ರೂ ಮಾಡುತ್ತೇನೆ. ನಮಗೆ ಮನಸ್ಸಿದ್ದರೆ ದೇವರು ನಮ್ಮನ್ನು ಅದ್ಭುತವಾಗಿ ಉಪಯೋಗಿಸುತ್ತಾರೆ. ನಾವೆಲ್ಲರೂ ಕೂಡ ಇಲ್ಲಿ ಇದ್ದೀವಿ ದೇವರ ಒಂದು ಶರೀರವನ್ನ ಕಟ್ಟಲಿಕ್ಕೆ. ನಮಗೆ ಬೇರೆ ಬೇರೆ ವರಗಳಿದೆ, ನಾವೆಲ್ಲರೂ ಇಲ್ಲಿ ಕಟ್ಟಲಿಕ್ಕೆ ಬಂದಿದ್ದೇವೆ. ವಚನ 13 ಹೇಳುತ್ತದೆ, ನಾವು ಒಬ್ಬರು ಸಹಾಯ ಮಾಡಿ ದೇವರ ಸಭೆಯನ್ನ ಕಟ್ಟಬೇಕು. ನಾವೆಲ್ಲರೂ ಕೂಡ ಮೆಚೂರ್ಡ್ ಆಗ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಒಗ್ಗಟ್ಟಿಲ್ಲ ಅಂದ್ರೆ ಕಷ್ಟ, ನಾವು ಮುಂದೆ ಹೋಗ್ಲಿಕ್ಕೆ ಕಷ್ಟ. ಸಭೆಯಲ್ಲಿ ಒಗ್ಗಟ್ಟಾಗಿರ್ಲಿಕ್ಕೆ ನನ್ನ ಜವಾಬ್ದಾರಿ ಏನು? ನಾವೆಲ್ಲರೂ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ, ಒಬ್ಬರ ಜೊತೆಯಲ್ಲಿ ಒಬ್ರು. ನಾವು ಒಬ್ಬರಿಗೊಬ್ಬರು ಕ್ಷಮಿಸಿ ಮತ್ತು ದೇವರಿಂದ ಜ್ಞಾನವನ್ನ ಪಡೆಯೋಣ. ನಾವೆಲ್ಲರೂ ಕೂಡ ವಿನಯರಾಗಿ, ದೀನರಾಗಿ, ಮಾನಸಾಂತರ ಹೊಂದಿ ನಾವು ಯೇಸುವಿನ ಕೆಲಸ ಮಾಡಬೇಕು. ಅಹಂಕಾರ ನಮ್ಮನ್ನ ಬೇರ್ಪಡಿಸುತ್ತದೆ. ಯಾಕಂದ್ರೆ ದೇವರ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಪ್ರತಿಯೊಬ್ಬರು ವಿನಯ ಉಳ್ಳವರಾಗಿರ್ಬೇಕು. ವಿನಯ ಉಳ್ಳವರಾಗಿ ನಾವು ಸೇವೆ ಮಾಡಬೇಕು. ನಾವು ಆ ಒಂದು ಸೈತಾನನ ಆ ಒಂದು ಕುತಂತ್ರದಿಂದ ನಾವು ತಪ್ಪಿಸಿಕೊಳ್ಳಬೇಕು. ಯಾರಾದ್ರಲ್ಲಿ ಏನಾದ್ರೂ ತಪ್ಪನ್ನ ನಾವು ನೋಡಿದರೆ ಅವ್ರ ಹತ್ರ ನಾವು ಕುತ್ಕೊಂಡು ಪ್ರೀತಿಯಿಂದ, ಗೌರವದಿಂದ ಮಾತಾಡಬೇಕು. ನಾವು ಬಹಳ ಸೌಮ್ಯದಿಂದ ನಾವು ಅವ್ರ ಹತ್ರ ವ್ಯವಹಾರಗಳನ್ನ ಬಗೆಹರಿಸಿಕೊಳ್ಳಬೇಕು. ವಿನಯತೆ ಅಂತ ಬಂದುವಾಗ ನಾವು ಇನ್ನೊಬ್ಬರ ವ್ಯಕ್ತಿಯನ್ನ ಎಷ್ಟು ನಾವು ಅರ್ಥ ಮಾಡಿಕೊಳ್ತೇವೆ. ನಾವು ಹೇಗೆ ನಮ್ಮಲ್ಲಿ ಏನು ಕಷ್ಟ ಆಗುತ್ತದೆ ಎಂಬುದನ್ನು ನಾವು ವ್ಯಕ್ತಪಡಿಸಬೇಕು. ಇನ್ನೊಬ್ಬರ ಹತ್ರ ನಾವು ಮಾತಾಡಿ ನಾವು ಏನು ಕೆಲವು ವಿಷಯಗಳಲ್ಲಿ ಬದಲಾವಣೆ ಆಗಬೇಕು ಮತ್ತು ಅವರು ಏನು ಕೆಲವು ವಿಷಯಗಳಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಪ್ರೀತಿಯಿಂದ, ಗೌರವದಿಂದ ನಾವು ಬಗೆಹರಿಸಿಕೊಳ್ಳಬೇಕು. ಜೋಸೆಫ್ ಬಗ್ಗೆ ನನಗೆ ಏನಾದ್ರೂ ಇದ್ರೆ ನಾನು ಹೋಗಿ ಜೋಸೆಫ್ ಹತ್ರನೇ ಮಾತಾಡ್ಬೇಕು, ಹೋಗಿ ಊರಿಗೆಲ್ಲ ಹೇಳ್ಬಾರ್ದು. ಈ ತರ ನಾವು ಮಾಡಿಲ್ಲ ಅಂದ್ರೆ ನಾವು ಒಗ್ಗಟ್ಟಾಗಿರ್ಲಿಕ್ಕೆ ಕಷ್ಟ ಆಗುತ್ತದೆ. ಜೋಸೆಫ್ ಬಗ್ಗೆ ಅವ್ರ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಾವು ಜೋಸೆಫ್ ಬಗ್ಗೆ ಇನ್ನೊಬ್ಬರ ಹತ್ರ ಹೋಗಿ ಮಾತನಾಡಬಾರದು, ಅದು ತಪ್ಪು. ಬೇರೊಬ್ಬರು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಾಗ ನಾಯಕರು ಪಕ್ಷಪಾತ, ಭೇದ ಭಾವ ಮಾಡಕೂಡದು. ಇದೆಲ್ಲ ನಾವು ಏನಕ್ಕೆ ಮಾಡುತ್ತೇವೆ ಅಂದ್ರೆ ನಾವೆಲ್ಲರೂ ಸಭೆಯಾಗಿ ಒಗ್ಗಟ್ಟಾಗಿ ಇರಲಿಕ್ಕೆ ಇದೆಲ್ಲ ಮಾಡುತ್ತೇವೆ. ನಾವು ಒಂದು ಬೇಲಿಯನ್ನ ಹಾಕಿಕೊಳ್ಳಬೇಕು, ಎಲ್ಲೆನ್ನ ಮೀರಬಾರದು. ಅಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡುವುದು, ಚಾಡಿ ಹೇಳೋದು, ಇದೆಲ್ಲ ಮಾಡಕೂಡುದು. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಮತ್ತು ಬಹಳ ಹಚ್ಕೊಂಡಿದ್ದೀವಿ ಒಬ್ರಿಗೆ. ಇದು ಬಹಳ ಒಳ್ಳೇದು, ಬಟ್ ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಫೆಸದಲ್ಲಿ ಕೆಲವು ತಪ್ಪಾದ ಬೋಧನೆಗಳು ಇತ್ತು. ನಮಗೆ ತಪ್ಪಾದ ಬೋಧನೆ ಸಮಸ್ಯೆ ಇಲ್ಲದೆ ಇರಬಹುದು, ಆದ್ರೆ ಬೇರೆ ಸಮಸ್ಯೆ ಇರಬಹುದು. ಆ ಸಮಸ್ಯೆ ಏನು? ನಾನ್ ಜೋಸೆಫ್ನ ಬಹಳ ನಂಬ್ತೀನಿ. ಅವ್ರು ಏನ್ ಹೇಳಿದ್ರು ಅದನ್ನ ನಾನು ನಂಬ್ತೀನಿ. ನಾನು ಜೋಸೆಫ್ ಬಗ್ಗೆ ಕೇಳುವಾಗ, ಬ್ರದರ್ ಇದು ಒಳ್ಳೇದು, ನಾನು ನಿನ್ನ ನಂಬ್ತೀನಿ, ಆದ್ರೆ ನಿನಗೇನ್ ಗೊತ್ತಾಯ್ತು ಅಂತ ಕೇಳ್ಬೇಕು. ಓಕೆ, ನಿಮಗೆ ಸಮಸ್ಯೆ ಇದ್ದಾಗ ನೀವು ಅದನ್ನ ಬಗೆಹರಿಸಿದ್ರಾ? ಯಾಕಂದ್ರೆ ನೀವು ಮೊದಲು ಹೋಗಿ ಅದನ್ನ ಬಗೆಹರಿಸಿದ್ರಾ? ಅದನ್ನ ನಾನು ಸ್ಪಷ್ಟಪಡಿಸಿಕೊಳ್ಳಬೇಕು. ಮತ್ತು ಜೋಸೆಫ್ನ ಸರಿಯಾದ ವ್ಯಕ್ತಿಗಳ ಹತ್ರ ಕಳಿಸೋದು ನನ್ನ ಜವಾಬ್ದಾರಿ. ನನಗೆ ಇವ್ರ ಬಗ್ಗೆ ಗೊತ್ತಾಯ್ತು ಅಂತ ಅನ್ನೋದ್ರಿಂದ ಅದನ್ನ ನಾನು ಫಾಲೋ ಮಾಡಿ ಅದು ಬಗೆಹರಿಸೋರ್ಗು ಫಾಲೋ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಕೊನೆಗೆ ಅವರು ಸ್ವರ್ಗಕ್ಕೆ ಹೋಗಬೇಕು. ಬಹಳ ವಿಷಯಗಳು ನಮ್ಮ ಸುತ್ತಮುತ್ತಲೂ ಬಹಳ ವಿಷಯಗಳು ನಡೆಯಬಹುದು. ಬಹಳ ಕೆಟ್ಟ ವಿಷಯಗಳು ಸತ್ತೊತ್ತಲು ನಡೆಯುವುದನ್ನು ನಾವು ನೋಡಬಹುದು. ಇದರಿಂದ ನಿಮಗೆ ಹಲವಾರು ಒತ್ತಡಗಳು ನೀವು ಅನುಭವಿಸುತ್ತಿರಬಹುದು. ಪ್ರತಿಯೊಬ್ಬರ ಗುರಿ ನಾವು ಯೇಸು ಕ್ರಿಸ್ತನ ಹಾಗೆ ಇರುವುದು. ಈ ಸಮಯದಲ್ಲಿ
ಕ್ರಿಸ್ತನು ನಾನು ಏನು ಮಾಡಬೇಕೆಂದು ಬಯಸುತ್ತಾನೆ ಎಂದು ಕೇಳಿಕೊಳ್ಳಬೇಕು. ಈ ರೀತಿಯಾಗಿ ನಾವು ನಮ್ಮನ್ನೇ ಪ್ರಶ್ನಿಸಿಕೊಂಡರೆ ಬಹಳ ವಿಷಯಗಳು ಸುಲಭವಾಗಿ ನಮಗೆ ಉತ್ತರಗಳು ಸಿಗುತ್ತವೆ. ನಮ್ಮ ಸುತ್ತಮುತ್ತಲೂ ಏನು ನಡೆಯುತ್ತದೆ ಎಂಬುದನ್ನು ನಾವು ಹತೋಟಿಯಲ್ಲಿಲ್ಲ. ಆದರೆ ನಮ್ಮ ಸುತ್ತಮುತ್ತಲೂ ನಡೆಯುವ ಅನೇಕ ಕಲ್ಮಶದಿಂದ ನಾವು ನಮ್ಮನ್ನೇ ತಪ್ಪಿಸಿಕೊಳ್ಳಬಹುದು. ಗುಂಪು ಏನ್ ಮಾಡುತ್ತೋ ನಾನು ಹಂಗೇ ಮಾಡ್ತೀನಿ ಬ್ರದರ್ ಅನ್ನೋದಲ್ಲ, ಆದ್ರೆ ಯೇಸು ಕ್ರಿಸ್ತ ನನಗೆ ಏನ್ ಮಾಡ್ಬೇಕು ಅಂತ ಬಯಸ್ತಾರೋ ಅದನ್ನ ಮಾಡ್ತೀನಿ. ಜನ ಏನ್ ಬೇಕಾದ್ರೂ ಮಾಡ್ಬೋದು, ಅವರಿಗೆ ಸ್ವಾತಂತ್ರ್ಯ ಇದೆ. ಇದು ಆಗಸ್ಟ್ ಕೂಡ ತಿಂಗಳು. ಆದ್ರೆ ಕ್ರೈಸ್ತರಾಗಿ ನಮಗೆ ಯೇಸು ಕ್ರಿಸ್ತನ ಹಾಗೆ ಇರಕ್ಕೆ ನಮಗೆ ಜವಾಬ್ದಾರಿ ಇದೆ. ನನ್ನ ಸ್ನೇಹಿತ ಯೇಸು ಕ್ರಿಸ್ತನನ್ನ ಹಿಂಬಾಲಿಸದೆ ಹೋಗಬಹುದು, ಆದ್ರೆ ನನಗೆ ಜವಾಬ್ದಾರಿ ಇದೆ. ನಾನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದು. ಒಬ್ಬರಿಗೂ ಯೇಸು ಕ್ರಿಸ್ತನ ಆ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯೋದು ಒಂದು ಜವಾಬ್ದಾರಿಯಾಗಿದೆ. ಇಲ್ಲಿ ವಚನಗಳು ಮಾತನಾಡುತ್ತದೆ ಹೇಗೆ ನಾವು ಮೆಚೂರ್ಡ್ ಆಗಿರ್ಬೇಕು. ಏನು ಕೆಲವು ವಿಷಯಗಳು ಮೆಚುರಿಟಿಯನ್ನು ತರುತ್ತದೆ. ಜೀವನದಲ್ಲಿ ಎಲ್ಲಾ ವಿಷಯಗಳು ಸೊಗಸಾಗಿ ನಡೀತಾ ಇದ್ರೆ ಈ ಒಂದು ಮೆಚುರಿಟಿಯನ್ನು ನಾವು ಕಲಿಯುವುದಿಲ್ಲ. ನಾನೇನು ಕಲಿತೆ ಅಂದ್ರೆ ಜೀವನದಲ್ಲಿ ಕಷ್ಟಗಳು, ತೊಂದರೆಗಳು, ಸವಾಲುಗಳು ನಮಗೆ ಮೆಚುರಿಟಿಯನ್ನು ಕಲಿಸುತ್ತದೆ. ಕಷ್ಟಗಳು, ಸಮಸ್ಯೆಗಳು, ಸವಾಲುಗಳನ್ನ ಒಳ್ಳೆಯ ಹೃದಯದಿಂದ ಎದುರಿಸಿದಾಗ ನಮಗೆ ಮೆಚುರಿಟಿ ಬರುತ್ತದೆ. ತೊಂದರೆಗಳನ್ನು ನಾನು ಎದುರಿಸಿದಾಗ ನನಗೆ ಅನುಭವ ಉಂಟಾಗುತ್ತದೆ ಮತ್ತು ನನಗೆ ಮೆಚುರಿಟಿ ಬರುತ್ತದೆ. ನಾನು ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡಬಹುದು. ಕಷ್ಟಗಳು, ತೊಂದರೆಗಳು ಬಂದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಬಹಳ ಬಹಳ ಮುಖ್ಯವಾಗುತ್ತದೆ. ಸಮಸ್ಯೆ ಬಂದಿದ ತಕ್ಷಣ ಮೆಚುರಿಟಿ ಬರುತ್ತದೆ ಅಂತ ಅಲ್ಲ, ಆದ್ರೆ ಸಮಸ್ಯೆ ಬರುವಾಗ ಅದನ್ನ ನೀನು ಹೇಗೆ ಎದುರಿಸ್ತೀಯ ಮತ್ತು ಕ್ರಿಸ್ತನ ಸಹಾಯ, ಬೇರೆಯೊಬ್ಬರ ಸಹಾಯ ತಗೊಂಡು ಹೇಗೆ ನೀನು ಜೀವನದಲ್ಲಿ ಒಳ್ಳೆ ರೀತಿಯಾಗಿ ಮಾದರಿಯಾಗಿ ಬದುಕುತ್ತೀಯ ಅದು ಕಲಿಸುತ್ತದೆ. ಕಷ್ಟಗಳು ಬಹಳ ಬರುವಾಗ ನಾವು ಬಹಳ ಪ್ರಾರ್ಥಿಸ್ತೀವಿ. ಎಲ್ಲ ಸೊಗಸಾಗಿರುವಾಗ ನಾವು ಸೊಗಸಾಗಿರ್ತೀವಿ, ಪ್ರಾರ್ಥನೆ ಮಾಡಲ್ಲ. ಸಮಸ್ಯೆ ಬಂದಾಗ ನಾವು ಮೊಳಕಾಲೂರಿ ಪ್ರಾರ್ಥಿಸುತ್ತೇವೆ. ನಾನು ಬಹಳ ಸಮಯದಲ್ಲಿ ನಾನು ಮಾಡಿದ್ದೇನೆ ಈ ತರ. ಸಮಸ್ಯೆಗಳು, ಕಷ್ಟಗಳು ಬಂದಾಗ ನಾವು ದೇವರಿಂದ ಜ್ಞಾನವನ್ನ ಪಡೆದುಕೊಂಡು ಒಳ್ಳೆ ಜೀವನವನ್ನ ಮಾಡಬೇಕು. ತೊಂದರೆಗಳು, ಕಷ್ಟಗಳು ಇದು ಒಳ್ಳೆಯದು ನಮ್ಮ ಜೀವನಕ್ಕೆ. ನಾವು ಯಾರು ಎಂಬುದನ್ನು ತೋರಿಸುತ್ತದೆ ನಮಗೆ ಕಷ್ಟಗಳು ಬಂದಾಗ. ಅಯ್ಯೋ, ಸಂಬಂಧಗಳಲ್ಲಿ ಎಷ್ಟು ತೊಂದರೆಗಳು ಬರುತ್ತದೆ. ಸಂಬಂಧಗಳಂದ್ರೆ ನನಗೆ ತಲೆನೋವು. ನನಗೆ ಸಮಾಧಾನ, ಶಾಂತಿಕರವಾದ ಜೀವನ ಬಯಸುತ್ತೇನೆ, ಅದಕ್ಕೋಸ್ಕರ ಸಂಬಂಧಗಳೇ ಬೇಡ ಅಂತ ಅನ್ನಿಸುತ್ತಾ. ಇವಾಗ ಮಾತಾಡುವಾಗ ನಿಮ್ ಕೆಲವು ಸಮಯದಲ್ಲಿ ಕೆಲವರು ವ್ಯಕ್ತಿಗಳು ನಿಮ್ಮ ಕಣ್ಣು ಮುಂದೆ ಬರ್ತಾ ಇರ್ಬೋದು. ಓ, ಅವನ್ ತಲೆನೋವು, ಓ ಇವಳ ತಲೆನೋವು, ಈ ರೀತಿಯಾಗಿ ನಿಮಗೆ ಬರ್ತಾ ಇರ್ಬೋದು. ಈ ರೀತಿಯಾಗಿ ನಮ್ಮ ಸಂಬಂಧಗಳಲ್ಲಿ ನಾವು ಎದುರಿಸುವಾಗ ನಾವು ಯಾರು, ನಮ್ಮ ಹೃದಯ ಹೇಗಿದೆ ಅಂತ ತಿಳಿಯುತ್ತದೆ. ಯಾವ ರೀತಿಯ ಶಿಷ್ಯನಾಗಿದ್ಯಾ, ನಾನು ಯಾವ ರೀತಿಯ ಕ್ರೈಸ್ತನಾಗಿದ್ದೀನಿ ಅಂತ ತೋರಿಸುತ್ತದೆ. ಆ ಸಮಯದಲ್ಲಿ ನಮಗೆ ದೇವರ ಸಹಾಯ ಬೇಕು, ನಮಗೆ ಇನ್ನೊಬ್ಬರ ಪ್ರಾರ್ಥನೆ ಬೇಕು ಒಳ್ಳೆಯ ಜೀವನ ಮಾಡಲಿಕ್ಕೆ. ಸಂಬಂಧಗಳಲ್ಲಿ ಬೇರೆ ಬೇರೆ ಕಷ್ಟಗಳು, ತೊಂದರೆಗಳು ಬರುವಾಗ ಜೀವನ ಮಾಡುವುದು ಅಷ್ಟೊಂದು ಸುಲಭವಲ್ಲ. ಕೆಲವು ಸಮಯದಲ್ಲಿ ನೀವು ತಪ್ಪನ್ನೇ ಮಾಡದೇ ಇರಬಹುದು, ಆದರೂ ಸಮಸ್ಯೆಗೆ ಒಳಗಾಗಿದ್ದೀರಾ. ಆದರೆ ಪರವಾಗಿಲ್ಲ, ಆದರೂ ನೀವು ಯೇಸು ಕ್ರಿಸ್ತ ಹತ್ರ ಹೋಗಿ ಸಹಾಯವನ್ನ ಪಡೆದುಕೊಳ್ಳಿ. ಈ ರೀತಿಯಾಗಿ ಆಗುವಾಗ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯ ಬದಲಾವಣೆ ಆಗುವುದನ್ನು ನೀವು ನೋಡುತ್ತೀರಿ. ನಾವು ನಾಯಕರಾಗಿರುವಾಗ ನಮಗೆ ಅನೇಕ ತೊಂದರೆಗಳ, ಸಂಬಂಧಗಳುಳ್ಳ ಅನೇಕ ಸಮಸ್ಯೆಗಳು ನಾವು ಬಗೆಹರಿಸಬೇಕು. ಅವಾಗ ನಮಗೂ ಕೂಡ ಬಹಳ ಕಷ್ಟವೆನಿಸುತ್ತದೆ. ಆಗ ನಾವು ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ತೆಗೆದುಕೊಳ್ಳಿ. ಕೆಲವು ಸಮಯದಲ್ಲಿ ಸಮಸ್ಯೆಗಳು ಅರೆಯದೇ ಇರಬಹುದು, ಆದರೂ ಮುಂದುವರಿಯಲಿಕ್ಕೆ ನಾವು ದೇವರ ಸಹಾಯವನ್ನು ತೆಗೆದುಕೊಳ್ಳಬೇಕು. ಯೇಸು ಕ್ರಿಸ್ತರಿಗೆ ಬಹಳ ಕಷ್ಟಕರವಾದ ಒಂದು ಪರಿಸ್ಥಿತಿ, ಸನ್ನಿವೇಶ ಯಾವುದು? ಗೆತ್ಸೆಮನೆ ತೋಟನ ಅಥವಾ ಶಿಲುಬೆನ? ಯಾವುದು? ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತರಿಗೆ ಮಾನಸಿಕವಾಗಿ ಬಹಳ ನೋವು, ಒತ್ತಡ ಆಗಿದೆ. ಇದನ್ನ ನಾವು ಯೇಸು ಕ್ರಿಸ್ತರಿಂದ ಕಲಿಯಬೇಕು. ಬಹಳ ಕಷ್ಟಕರವಾದ ಒಂದು ಸನ್ನಿವೇಶ ನಮ್ಮ ಜೀವನದಲ್ಲಿ ಬರುವಾಗ ಗೆತ್ಸೆಮನೆ ಸನ್ನಿವೇಶ ನಮ್ಮ ಕಣ್ಣ ಮುಂದೆ ಬರಬೇಕು. ಯೇಸು ಕ್ರಿಸ್ತರು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲ. ಆದ್ರೆ ಯೇಸು ಕ್ರಿಸ್ತ ಹೇಳಿದ್ರು, ತಂದೆ ನಿನ್ನ ಚಿತ್ತದಂತೆಯೇ ಆಗಲಿ. ನಮಗೆ ಸಮಸ್ಯೆ ಬರುವಾಗ ನಾವು ಗೆತ್ಸೆಮನೆ ಸಂದೇಶವನ್ನ ಜ್ಞಾಪಿಸಿಕೊಳ್ಳೋಣ ಮತ್ತು ಮುಂದೆ ಹೋಗೋಣ ಜೀವನದಲ್ಲಿ. ನಾವು ಮೆಚುರಿಟಿ ಆಗ್ಲಿಕ್ಕೆ ನಾವು ನಮ್ಮ ಒಂದು ಸ್ವಂತ ಶಕ್ತಿಯಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ನಾವು ಮುಂದೆ ಹೋಗ್ಲಿಕ್ಕೆ
ನಮಗೆ ಒಬ್ಬರೊಬ್ಬರ ಸಹಾಯ ಬೇಕಾಗಿದೆ. ನಾನು ಏಕಾಂತವಾಗಿ ಒಬ್ಬನೇ ಮೆಚೂರ್ ಆಗ್ತೀನಿ ಅಂತ ಅನ್ಕೊಂಡ್ರೆ ಅದು ಸಾಧ್ಯವಿಲ್ಲ. ನಮಗೆ ಒಬ್ಬರೊಬ್ಬರು ನಾವು ಕೇಳಬೇಕು ನಮ್ಮ ಹೃದಯದ ಬಗ್ಗೆ ನಮಗೆ ಸಹಾಯ ಮಾಡ್ಲಿಕ್ಕೆ. ನಮಗೆ ಗೆಳೆಯರು ಬೇಕು, ಪ್ರಶ್ನೆಯನ್ನ ಕೇಳಲಿಕ್ಕೆ, ಲೆಕ್ಕವನ್ನ ಕೇಳಲಿಕ್ಕೆ. ಇನ್ನೊಬ್ಬರು ಸಹಾಯ ಮಾಡಿದಾಗ ನಮಗೆ ಮುಂದೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ನಾವು ಅವಾಗವಾಗ ಇನ್ನೊಬ್ಬರನ್ನ ನೋಡ್ಕೋಬೇಕು. ಯಾಕಂದ್ರೆ ನಾವು ಒಳ್ಳೆ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಡಕ್ಕೆ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ನಾವು ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದೆಯಾ ನೋಡ್ಕೋಬೇಕು. ಚಾಡಿ ಹೇಳೋರು, ಗೊಳಗುಟ್ಟೋರು, ದೂರ ಹೇಳೋರು, ಇವ್ರ ಬಗ್ಗೆ ಎಚ್ಚರಿಕೆಯಾಗಿರಿ. ಯಾವಾಗ್ಲೂ ಕೆಲವರು ಇನ್ನೊಬ್ಬರ ಕಥೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರುತ್ತಾರೆ. ಆದ್ರೆ ನಾವು ಎಚ್ಚರಿಕೆಯಾಗಿ ಇರಬೇಕು. ನಾವು ಅವ್ರು ಹೇಳೋದ್ರಲ್ಲಿ ಅವ್ರು ಹೇಳುವಾಗ ನಾವು ಪಾಪದಲ್ಲಿ ಮುಳುಗಿ ಬಿದ್ದೋಗ್ಬಾರ್ದು. ಇನ್ನೊಬ್ಬರ ಬಗ್ಗೆ ನಿಮಗೆ ಹೇಳುವಾಗ ನೀವು ಹೌದಾ ಅಂತ ಕೇಳಬಾರ್ದು. ನೀವು ಅವರಿಗೆ ಸಹಾಯ ಮಾಡಬೇಕು. ಈ ಸಭೆಯಲ್ಲಿ ಎಲ್ಲರೂ ಕೂಡ ನನಗೆ ಮುಖ್ಯ. ಅದಕ್ಕೋಸ್ಕರ ನಾನು ದೇವರಿಗೆ ಭಯಪಟ್ಟು ನ್ಯಾಯವಾಗಿ ನಡೆದುಕೊಳ್ಳಬೇಕು. ದೇವರ ಒಂದು ಶರೀರವನ್ನ, ಯೇಸುವಿನ ಶರೀರವನ್ನ ಕಟ್ಟಲಿಕ್ಕೆ ನಾವು ಪ್ರತಿಯೊಬ್ಬರು ಶ್ರಮಿಸುತ್ತಿದ್ದೇವೆ. ಇದು ನಮ್ಮ ಪ್ರತಿಯೊಬ್ಬರ ಗುರಿಯಾಗಿದೆ. ನಾವು ಒಂದು ಗುರಿಯನ್ನ ಮಾಡ್ಕೊಳ್ಳೋಣ. ಯೇಸು ಕ್ರಿಸ್ತನ ಹಾಗೆ ನಾನು ಹೇಳುತ್ತೇನೆ. ದೇವರ ವಾಕ್ಯದಿಂದ ನಾವು ಸಹಾಯವನ್ನು ತೆಗೆದುಕೊಳ್ಳೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ದೇವರ ಸಭೆಯನ್ನು ಒಗ್ಗಟ್ಟಾಗಿ ಕಟ್ಟೋಣ. ದೇವರಿಗೆ ಮಹಿಮೆ. ಜೀವದ